ಸರ್, ತಮಗೆ ಸಾಧಕರ ಸುದ್ದಿ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಸರ್, ಈಗ ಭಾರತ ಜನ ಸಮುದಾಯ ಕುರಿತಂತೆ ಅಧ್ಯಯನಗಳು ಎಷ್ಟೆಲ್ಲ ನಡೆದಿದ್ದಾವೆ ಸರ್? ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಶಕಗಳಲ್ಲಿ ಜನ ಸಮುದಾಯಗಳ ಕುರಿತಂತೆ ಆಳವಾದ ಅಧ್ಯಯನಗಳು ನಡೀತಾ ಇರೋದನ್ನು ನಾವು ನೋಡ್ತೇವೆ. ವಿಶೇಷವಾಗಿ 1820 ಸುಮಾರಿಗೆ ಕರ್ನಲ್ ಮೆಕೆಂಜಿ ಅಂತಕ್ಕಂಥವನು ಕೈಫಿಯತ್ತುಗಳನ್ನು ಬರೆಸಿದ್ದಾನೆ. ಕೈಫಿಯತ್ತುಗಳು ಅಂತಂದರೆ ಆ ಕಾಲದಲ್ಲಿರುವಂತಹ ಹಳ್ಳಿಗಳ ಒಂದು ಇತಿಹಾಸ, ಆಮೇಲೆ ಜನಸಮುದಾಯಗಳ ಇತಿಹಾಸ ಮತ್ತು ಅನೇಕ ಪ್ರದೇಶಗಳ ಬಗ್ಗೆ ಆತ ಇತಿಹಾಸವನ್ನು ಬರೆಸಿದ್ದಾನೆ. ಆ ಒಂದು ಕೈಫಿಯತ್ತುಗಳಲ್ಲಿ ಕೆಲವು ಈ ಜನಸಮುದಾಯಗಳನ್ನು ಕುರಿತಂತೆ ಆತ ಸ್ಥಳೀಯ ಜನರಿಂದ ಮಾಹಿತಿಯನ್ನು ಪಡೆದುಕೊಂಡು ಆಯಾ ಸಮುದಾಯದ ಮುಖಂಡರಿಂದ ಆಯಾ ಸಮುದಾಯದ ಜೀವನ ವಿಧಾನ, ಇತಿಹಾಸ, ಉಡುಗೆ ತೊಡುಗೆ, ಆಮೇಲೆ ಊಟೋಪಚಾರ ಆಗಿರ್ಬೋದು, ಆಮೇಲೆ ಕಾಯಕ ಆಗಿರ್ಬೋದು, ಅವರು ಮಾಡುವಂಥ ವೃತ್ತಿಯ ಬಗ್ಗೆ ಆಗಿರ್ಬೋದು, ಅವರ ಆಚರಣೆಗಳು, ಉತ್ಸವಗಳಾಗಿರ್ಬೋದು, ಹಬ್ಬ ಹರಿದಿನಗಳು, ಹೀಗೆ ಅನೇಕ ವಿಚಾರಗಳನ್ನು ಆತ ಸಂಕ್ಷಿಪ್ತವಾಗಿ ಬರೆಸಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗಾಗಿ ಕೊರಮರ ಕೈಫಿಯತ್ತು ಅಂತ ಇದೆ. ಕೊರಮ ಸಮುದಾಯದ ವೃತ್ತಿಯ ಬಗ್ಗೆ, ಅವರ ಜನಜೀವನ ವಿಧಾನ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವರು ಏನೇನು ಕೆಲಸ ಮಾಡ್ತಾರೆ, ಮನೆಯಲ್ಲಿ ಅವರ ಊಟೋಪಚಾರ ಆಗಿರ್ಬೋದು, ಅವರ ದೈವಗಳ ಬಗ್ಗೆ ಆಗಿರ್ಬೋದು, ಆಚರಣೆಗಳಾಗಿರ್ಬೋದು, ಇಂಥ ಎಲ್ಲ ವಿಚಾರಗಳನ್ನು ಆತ ಸಂಕ್ಷಿಪ್ತವಾಗಿ ಸುಮಾರು 3-4 ಪುಟಗಳ ವ್ಯಾಪ್ತಿಯಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹೀಗೆ ಸುಮಾರು ಒಂದು 10-15 ಜನಸಮುದಾಯಗಳ ಬಗ್ಗೆ ಆತ ಕರ್ನಲ್ ಮೆಕೆಂಜಿ ಬರೆಸಿರುವಂಥದ್ದನ್ನು ನಾವು ನೋಡ್ತೇವೆ. ಮುಂದೆ 1907 ಸುಮಾರಿಗೆ ಎಡ್ಗರ್ ಥರ್ಸ್ಟನ್ ಅಂತಕ್ಕಂಥವನು ಸದರ್ನ್ ಇಂಡಿಯಾದಲ್ಲಿ, ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಅನೇಕ ಜನಸಮುದಾಯಗಳನ್ನು ಕುರಿತಂತೆ ಮೊದಲ ಬಾರಿಗೆ ಇಂಗ್ಲೀಷ್ನಲ್ಲಿ 7 ಬೃಹತ್ ಸಂಪುಟಗಳನ್ನು ಪ್ರಕಟ ಮಾಡಿದ. ಅದರಲ್ಲಿ ಪ್ರತಿಯೊಂದು ಜನಸಮುದಾಯಗಳ ಒಂದು ಇತಿಹಾಸ, ಅವರ ಸಂಪ್ರದಾಯ, ಅವರ ಕಾಯಕ, ಹೀಗೆ ಅನೇಕ ವಿಚಾರಗಳನ್ನು, ಅವರ ಭೌಗೋಳಿಕ ನೆಲೆ, ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇದಾದ ನಂತರ ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಜನಸಮುದಾಯಗಳನ್ನು ಕುರಿತಂತೆ ಅಧ್ಯಯನಗಳು ಪ್ರಾರಂಭವಾದವು ಅನ್ನುವಂಥದ್ದನ್ನು ನಾವು ನೋಡಬಹುದು. ಆ ಒಂದು ಜನಸಮುದಾಯಗಳನ್ನು ಕುರಿತು ಅಧ್ಯಯನ ಮಾಡಿದವರಲ್ಲಿ ಬಹುಶಃ ಮೊದಲಿಗರು ಅಂತ ನನ್ನ ಈ ಒಂದು ಅಧ್ಯಯನದ ತಿಳುವಳಿಕೆಯಿಂದ ಕಂಡುಬರುವಂಥದ್ದು ಅವರು ಯಾರು ಅಂತಂದರೆ VR ಹನುಮಂತಯ್ಯ ಅಂತಕ್ಕಂಥವರು. ವಿಶ್ವನಾಥಪುರದ ರಂಗಣ್ಣನವರ ಮಗ ಹನುಮಂತಯ್ಯನವರು ಅಥವಾ ರಂಗಸ್ವಾಮಿಯವರ ಮಗ ಹನುಮಂತಯ್ಯನವರು ಅಂತಕ್ಕಂಥವರು. ಇವರು ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವನಾಥಪುರದವರು. ಅವರು ಒಬ್ಬ ಶಾಲಾ ಶಿಕ್ಷಕರಾಗಿ ಬೆಂಗಳೂರಿನಲ್ಲಿದ್ದುಕೊಂಡು ಕುರುಬರ ಚರಿತ್ರೆ ಅನ್ನುವಂಥ ಒಂದು ಗ್ರಂಥವನ್ನು ಮೊದಲ ಬಾರಿಗೆ 1926ರಲ್ಲಿ ಪ್ರಕಟ ಮಾಡಿದ್ದಾರೆ. ಈ ಒಂದು ಗ್ರಂಥವನ್ನು ಪ್ರಕಟ ಮಾಡಲಿಕ್ಕೆ ಅವರು ಬಹಳ ವರ್ಷಗಳ ಕಾಲ, ಸುಮಾರು ಒಂದು 7-8 ವರ್ಷಗಳ ಕಾಲ ಆಕರ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿರುವಂಥದ್ದು, ಅವುಗಳನ್ನು ಅಧ್ಯಯನ ಮಾಡಿರುವಂಥದ್ದು, ಅಭ್ಯಾಸ ಮಾಡಿರುವಂಥದ್ದು ಮತ್ತು ನಮ್ಮ ಪಾಶ್ಚಾತ್ಯ ವಿದ್ವಾಂಸರು ಕುರುಬರ ಒಂದು ಸಮುದಾಯದ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಸಹಿತ ಅವರು ಅನೇಕ ಇಂಗ್ಲೀಷ್ ಗ್ರಂಥಗಳಿಂದ ಗುರುತಿಸಿ ಅವುಗಳನ್ನು ಕುರಿತಂತೆ ಇಲ್ಲಿ ತಮ್ಮ ಅಧ್ಯಯನಕ್ಕೆ ಬಳಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. 1926ರಲ್ಲಿ ಪ್ರಕಟವಾದಂಥ ಕುರುಬರ ಚರಿತ್ರೆ ಜನಸಮುದಾಯಗಳನ್ನು ಕುರಿತಂತೆ ಬಂದಿರತಕ್ಕಂಥ ಕನ್ನಡದಲ್ಲಿ ಮೊದಲ ಗ್ರಂಥ ಅಂಥೇಳಿ ನಾವು ಹೇಳ್ಬೋದು. ಯಾಕಂತಂದ್ರೆ ನನ್ನ ಒಂದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಬೇರೆ ಸಮುದಾಯಗಳನ್ನು ಕುರಿತಂತೆ ಕನ್ನಡದಲ್ಲಿ ಈ ತರಹದ ಗ್ರಂಥಗಳು ಬಂದಿರುವುದು ಇಲ್ಲ ಅಂತ ನನಗನ್ನಿಸ್ತದೆ. ಬಟ್ ಅವುಗಳನ್ನು ಪರಿಶೀಲನೆ ಮಾಡಿದಾಗ ನೋಡಬೇಕು ಏನು ಉತ್ತರ ಬರ್ತದೆ ಅಂಥೇಳಿ. ಆದರೂ ಈ ಒಂದು
ಕುರುಬರ ಚರಿತ್ರೆಯನ್ನು ರಚನೆ ಮಾಡಿದಂಥ ವಿ ಆರ್ ಹನುಮಂತಯ್ಯನವರು ಅವರಿಗೆ ಈ ಒಂದು ಸಮುದಾಯದ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ಬದ್ಧತೆ ಆಗಿರ್ಬೋದು, ಅಥವಾ ಸಾಮಾಜಿಕವಾದಂಥ ಒಂದು ಶಿಸ್ತಾಗಿರ್ಬೋದು ಹೇಗಿತ್ತು ಅನ್ನುವಂಥದ್ದು ಅವರ ಗ್ರಂಥಗಳಲ್ಲಿ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಪುಟವನ್ನು ಅವರು ಅನೇಕ ಆಧಾರ ಸಾಮಗ್ರಿಗಳ ಮುಖಾಂತರನೇ ಅವರು ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕುರುಬರ ಚರಿತ್ರೆ ಅನ್ನುವಂಥ ಒಂದು ಗ್ರಂಥ ಈಗ 1926ರಲ್ಲಿ ಪ್ರಕಟವಾಯಿತಲ್ಲ, ಅಂದರೆ ಈಗ 2025. ಈಗ ಇದಕ್ಕೆ ಒಂದು 100 ವರ್ಷ ಆಗಿದೆ ಈ ಗ್ರಂಥ ಪ್ರಕಟಣೆಯಾಗಿ. ಹೀಗಾಗಿ ಈ ಒಂದು ನೆನಪಿಗಾಗಿ ನಾವು ಕನ್ನಡ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದಿಂದ ವಿ ಆರ್ ಹನುಮಂತಯ್ಯನವರ ಕುರುಬರ ಚರಿತ್ರೆ ಗ್ರಂಥ ಪ್ರಕಟಣೆಯ ಶತಮಾನ ಸ್ಮರಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಸರ್, ಈಗ ವಿದ್ವಾಂಸರಾದಂಥ ವಿ ಆರ್ ಹನುಮಂತಯ್ಯ ಅವ್ರ ಬಗ್ಗೆ ಸ್ವಲ್ಪ ಮುನ್ನುಡಿ ಕೊಟ್ಟರೆ ಸರ್, ಅವ್ರ ಬಗ್ಗೆ ಇನ್ನೊಂದು ಚೂರು ನಮ್ಮ ವೀಕ್ಷಕರಿಗೆ ಅವರ ಜೀವನದ ಬಗ್ಗೆ ಇನ್ನೊಂದು ಚೂರು ಮಾಹಿತಿ ಮತ್ತು ಈ ಶತಮಾನದ ಸ್ಮರಣೆ ಕಾರ್ಯಕ್ರಮ ಅದರದ್ದು ರೂಪರೇಷೆಗಳು ಯಾವ ರೀತಿ ಇದೆ ಸರ್? ಓಕೆ. ಈಗಾಗಲೇ ಹೇಳಿದ್ನಲ್ಲ, ವಿ ಆರ್ ಹನುಮಂತಯ್ಯನವರು ಒಬ್ಬ ಶಾಲಾ ಶಿಕ್ಷಕರಾಗಿದ್ದುಕೊಂಡು ಈ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ಇಡೀ ಜೀವನವನ್ನು ಅವರು ಮುಡುಪಾಗಿಟ್ಟಿದ್ದರು ಅನ್ನುವಂಥದ್ದು ಅವರು ಕಾಲದಿಂದ ಕಾಲಕ್ಕೆ ರಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಗ್ರಂಥಗಳೇ ನಮಗೆ ಸಾಕ್ಷಿಯಾಗಿದ್ದಾವೆ. 1876ರಲ್ಲಿ ಜನಿಸಿದಂಥ ಹನುಮಂತಯ್ಯನವರು ಮುಂದೆ 1926ರವರೆಗೆ ಅವರ ಶಿಕ್ಷಣ, ಅವರ ಓದು, ಅವರ ಕೆಲಸ ಇವೆಲ್ಲವುಗಳನ್ನು ಮಾಡಿಕೊಂಡು 1920 ಸುಮಾರಿಗೆ ಅವರು ಈ ನನ್ನ ಸಮುದಾಯದ ಬಗ್ಗೆ ಅಥವಾ ನನ್ನ ಸಮುದಾಯದ ಒಂದು ಇತಿಹಾಸವನ್ನು ಜನರಿಗೆ ಬರೆದು ಕೊಡಬೇಕು, ಜನರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಆಶಯದಿಂದ ಅವರು ಕುರುಬರ ಚರಿತ್ರೆ ಗ್ರಂಥವನ್ನು ಪ್ರಕಟ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಅವ್ರಿಗೆ ಏನೇನೋ ಈ ಗ್ರಂಥವನ್ನು ಬರೀಲಿಕ್ಕೆ ಪ್ರೇರಣೆಗಳಾಗಿದ್ದು ಅಂತಂದರೆ, ಅವರು ಬೆಂಗಳೂರಿನ ಈಗ ಮೆಜೆಸ್ಟಿಕ್ ಅಂತ ನಾವೇನು ಕರಿತೇವಲ್ಲ, ರಾಣಾಸಿಂಗನ ಕೆರೆ, ಬಳೆಪೇಟೆ, ಚಿಕ್ಕಪೇಟೆ ಇವೆಲ್ಲವೂ ಸಹಿತ ಅವರು ನಡೆದಾಡಿದಂಥ, ಅವ್ರ ಮನೆಯೂ ಅಲ್ಲೇ ಇತ್ತು ರಾಣಾಸಿಂಗನ ಪೇಟೆ ಇದರಲ್ಲಿ. ಅಲ್ಲಿರುವಂಥ ಬೀರಪ್ಪನ ಗುಡಿ, ಆ ಬೀರಪ್ಪನ ಗುಡಿಗೆ ಅವರು ಪ್ರತಿನಿತ್ಯ ಹೋಗ್ತಾಯಿದ್ರು. ಹೀಗಾಗಿ ಅಲ್ಲಿ ನಡೆಯುವಂಥ ಆಚರಣೆಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಅವುಗಳನ್ನು ದಾಖಲೆ ಮಾಡಬೇಕಂತೇಳಿ ಅವರಿಗೆ ಆಸಕ್ತಿ ಮೂಡಿತು. ಹೀಗಾಗಿ ಆ ಆಸಕ್ತಿ ಕಾರಣವಾಗಿ ಮುಂದೆ ಅವರು ಕುರುಬರ ಚರಿತ್ರೆ ಅನ್ನುವಂಥ ಒಂದು ಗ್ರಂಥವನ್ನು ಬರೆಯಲಿಕ್ಕೆ ಪ್ರಕಟ ಮಾಡಿದರು ಅನ್ನುವಂಥದ್ದು ನಮಗೆ ಅವರ ಆ ಕೃತಿಯಿಂದ ನಮಗೆ ಗೊತ್ತಾಗ್ತದೆ. ಅಲ್ಲಿ ನಡೆಯುವಂಥ ಭಕ್ತರ ಮೇಲೆ ತೆಂಗಿನಕಾಯಿ ಹೊಡೆಯುವಂಥ ಒಂದು ಸಂಪ್ರದಾಯ ಅದು ಈಗಲೂ ಸಹಿತ ದಕ್ಷಿಣ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಬೀರಪ್ಪ ದೇವರ ತೋಪು ಜಾತ್ರೆ ಅಂತ ಕರೀತಾರೆ. ಆಮೇಲೆ ಭಕ್ತಾದಿಗಳ ಮೇಲೆ ಅಥವಾ ಅಲ್ಲಿರ್ತಕ್ಕಂಥ ಪೂಜಾರಿಗಳು, ವಿಶೇಷವಾಗಿ ಗುಡಿಯ ಪೂಜಾರಿಗಳ ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಯುವಂಥ ಒಂದು ಆಚರಣೆ ಈಗಲೂ ಸಹಿತ ಜೀವಂತವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಆ ಕಾಲಕ್ಕೆ ಆ ನಡೆಯುವಂಥ ಒಂದು ಆಚರಣೆಯನ್ನು ನೋಡಿದಂಥ ಹನುಮಂತಯ್ಯನವರು ಅಂಥ ಎಲ್ಲ ಆಚರಣೆಗಳನ್ನು ಕುರಿತು ಮತ್ತು ಈ ಒಂದು ಸಮುದಾಯದ ಇತಿಹಾಸವನ್ನು, ಪೂರ್ವ ವೃತ್ತಾಂತವನ್ನು ಒಂದು ಕಡೆ ದಾಖಲೆ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಅವರು ಕುರುಬರ ಚರಿತ್ರೆ ಅನ್ನುವಂಥ ಒಂದು ಗ್ರಂಥವನ್ನು ಪ್ರಕಟ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು 1926ರಲ್ಲಿ ಮುಗೀತದೆ. ಅದಕ್ಕೆ ಬರವಣಿಗೆ ಆದಮೇಲೆ ಅದನ್ನು ಅನೇಕ ವಿದ್ವಾಂಸರ ಒಂದು ಗಮನಕ್ಕೆ ತರ್ತಾರೆ. ಅಂದರೆ ಆ ಕಾಲಕ್ಕೆ MC ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತೇಳಿ ಒಬ್ಬರು ಸಂಸ್ಕೃತ ಪಂಡಿತರಿದ್ದರು. ಆಮೇಲೆ ಇನ್ನೂ T ರಾಘವನ್ ಅಂತೇಳಿ ಒಬ್ಬರು ಪ್ರೊಫೆಸರ್ ಇದ್ದರು. ಇನ್ನೂ ಅನೇಕರು 2-3 ಹೆಸರನ್ನು ಅವರು ಹೇಳಿದಾರಲ್ಲಿ. ಅವ್ರಿಗೆ ಆ ಒಂದು ತಮ್ಮ ಬರವಣಿಗೆಯ ಕರಡು ಪ್ರತಿಯನ್ನು ಕೊಟ್ಟು ಅದನ್ನು ತಿದ್ದಿ ಕೊಡಿ ಅಥವಾ ಅದನ್ನು ಸರಿಯಾಗಿ ನೋಡಿಕೊಡಿ ಅನ್ನುವಂಥ ಒಂದು ವಿಜ್ಞಾಪನೆಯನ್ನು ಮಾಡ್ಕೊತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಸಹಿತ ಅದನ್ನು ಅಭ್ಯಾಸ ಮಾಡಿ, ಓದಿ, ತಿದ್ದುಪಡಿಯನ್ನು ಮಾಡಿ, ಏನೇನು
ಕರೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾರೆ. ಆ ರೀತಿಯಾಗಿ ಅದನ್ನು ಸಿದ್ಧಪಡಿಸಿ ಅದನ್ನು ಮುದ್ರಣ ಮಾಡ್ತಾರೆ. ಮುದ್ರಣ ಮಾಡಬೇಕು ಅಂತಂದರೆ ಅವ್ರ ಹತ್ರ ಯಾವುದೇ ಹಣಕಾಸು ಇರೋದಿಲ್ಲ ಜಾಸ್ತಿ. ಹೀಗಾಗಿ ಅನೇಕ ಜನಸಮುದಾಯಗಳ ಒಂದು ಮುಖಂಡರನ್ನು ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ಥರ ಒಂದು ಪುಸ್ತಕವನ್ನು ನಾನು ಬರೆದಿದ್ದೇನೆ, ಇದನ್ನು ನಾನು ಪ್ರಕಟ ಮಾಡಬೇಕು, ಅದಕ್ಕೆ ತಮ್ಮ ಧನ ಸಹಾಯ ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಅವರಿಗೆ ಧನ ಸಹಾಯ ಮಾಡಿರುವಂಥದ್ದನ್ನು ಸಹಿತ ಅವರು ಅಲ್ಲಿ ಏನು ಹೇಳ್ಕೊಂಡಿದ್ದಾರೆ. ಯಾರ್ಯಾರು ಅಂತಂದರೆ ಶ್ರೀಯುತ ಎಸ್ ಹನುಮಪ್ಪ ಹರ್ಲಾಪುರ್, ಸ್ಕೂಲ್ ಮಾಸ್ಟರ್ ನಲವಡಿ ಅಂದರೆ ನಮ್ಮ ಧಾರವಾಡ ಜಿಲ್ಲೆ ನವಲುಂದ ತಾಲೂಕಿನಲ್ಲಿ ಬರುವಂಥ ನಲವಡಿ. ಆಮೇಲೆ ಇನ್ನೂ ಅನೇಕರ ಒಂದು ಹೆಸರುಗಳನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆ ಇಲ್ಲಿ ಬರುವಂಥ ಯಾರು ಬಸವಣ್ಣಪ್ಪ ನೀಲಪ್ಪ ಹಳವಳ್ಳಿ ಬಂಕಾಪುರ, ಎಸ್ ಹನುಮಯ್ಯ ಸಂಜೀವಯ್ಯನವರು ಕಂಬಳಿ ಮಿಷನ್ ರೋಡ್ ಬೆಂಗಳೂರು ಸಿಟಿ, ಇಂಥ ಅನೇಕ ಮುಖಂಡರ ಜೊತೆಗೆ ಭೇಟಿ ಮಾಡಿ ಅವರು ಆ ಪುಸ್ತಕ ಪ್ರಕಟವಾಗುವ ಹಾಗೆ ನೋಡ್ಕೊತಾರೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಈ ಒಂದು ಸಂದರ್ಭದಲ್ಲಿ 1926 ಸಂದರ್ಭದಲ್ಲಿ ಕುರುಬರ ಸಂಘ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸ್ಥಾಪನೆ ಆಗಿರ್ತದೆ. ಆ ಒಂದು ಸ್ಥಾಪನೆಯ ಸಂದರ್ಭದಲ್ಲಿ ಸದಸ್ಯತ್ವ ಆಗಲಿಕ್ಕೆ ಇವ್ರ ಹತ್ರ ಹಣ ಇರೋದಿಲ್ಲ. ಇವರೇನು ಮಾಡ್ತಾರೆ, ಇದರ 200 ಪ್ರತಿಗಳನ್ನು ಕುರುಬರ ಸಂಘಕ್ಕೆ ಕೊಟ್ಟು ನೀವು ಈ ಪ್ರತಿಗಳನ್ನು ಮಾರಿಕೊಂಡು ಅದರಿಂದ ಬಂದಿರತಕ್ಕಂಥ ಹಣ ಏನಿದೆಯಲ್ಲ ಅದನ್ನು ಸಂಘಕ್ಕೆ ಉಪಯೋಗ ಮಾಡಿಕೊಳ್ಳಿ, ನನಗೆ ಸದಸ್ಯತ್ವವನ್ನು ಕೊಡಿ ಎನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊತಾರೆ. ಅದೇ ರೀತಿಯಾಗಿ ಅವರು ಆ ಪ್ರತಿಗಳನ್ನು ಕುರುಬರ ಸಂಘಕ್ಕೆ ಕೊಟ್ಟಿರುವಂಥದ್ದನ್ನು ಒಂದು ಕಡೆ ದಾಖಲೆ ಮಾಡಿದ್ದಾರೆ. ಹೀಗೆ ಸಮುದಾಯದ ಬಗ್ಗೆ ಅತೀವ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಹನುಮಂತಯ್ಯನವರು ಮುಂದೆ ಹಾಗೆಯೇ ಅಭ್ಯಾಸ ಮಾಡ್ತಾ 1936ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ 400ನೇ ವರ್ಷದ ಒಂದು ಕಾರ್ಯಕ್ರಮ ಹಂಪಿಯಲ್ಲಿ ನಡೀತದೆ. ಆ ಒಂದು ಕಾರ್ಯಕ್ರಮಕ್ಕೆ ಹನುಮಂತಯ್ಯನವರು ಬೆಂಗಳೂರಿಂದ ಹಂಪಿಗೆ ಬಂದು ಅಲ್ಲಿ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಅದರ ಒಂದು ನೆನಪಿಗಾಗಿ ಅವರು ಒಂದು ಗ್ರಂಥವನ್ನು ಆ ಸಂದರ್ಭದಲ್ಲಿ ತಂದಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಏನಂತಂದರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾರೆಂಬುದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಂಗ್ರಹ ಅಂಥೇಳಿ ಒಂದು ಪುಸ್ತಕವನ್ನು ಸಹಿತ ಅವರು ಪ್ರಕಟ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಹೀಗಾಗಿ ಈ ಒಂದು ಗ್ರಂಥದಲ್ಲಿ ಸುಮಾರು ಒಂದು 150ಕ್ಕೂ ಹೆಚ್ಚು ಪಾಶ್ಚಾತ್ಯ ವಿದ್ವಾಂಸರು, ನಮ್ಮ ಭಾರತೀಯ ವಿದ್ವಾಂಸರು ಮತ್ತು ಕರ್ನಾಟಕದ ಸ್ಥಳೀಯ ವಿದ್ವಾಂಸರ ಹೇಳಿಕೆಗಳನ್ನು ಅವರು ಇಲ್ಲಿ ದಾಖಲೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಯಾಕಂತಂದ್ರೆ ಅವರು ಪ್ರಸ್ತಾವನೆಯಲ್ಲಿ ಅನೇಕ ವಿಚಾರಗಳನ್ನು ಉಪೋದ್ಘಾತದಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಅನೇಕ ಸಂಗತಿಗಳನ್ನು ಅಲ್ಲಿ ಹೇಳ್ಕೊಂಡಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಇಂಗ್ಲೀಷ್ ಪುಸ್ತಕಗಳು, ರಾಬರ್ಟ್ ಸಿವೆಲ್ ಅವರ ಎ ಫಾರ್ಗಾಟನ್ ಎಂಪೈರ್ ಆಫ್ ವಿಜಯನಗರ ಅನ್ನುವಂಥದ್ದಾಗಿರ್ಬೋದು, ಆಮೇಲೆ ಬಿ ಸೂರ್ಯನಾರಾಯಣ ರಾವ್ ಅವರ ದಿ ನೆವರ್ ಟು ಬಿ ಫರ್ಗಾಟನ್ ಎಂಪೈರ್ ವಿಜಯನಗರ ಅನ್ನುವಂಥ ಗ್ರಂಥ, ಹೀಗೆ ಅನೇಕ ಗ್ರಂಥಗಳನ್ನು ಅವರು ಬಳಸಿಕೊಂಡು ಈ ಒಂದು ಚಿಕ್ಕದಾದ ಸುಮಾರು ಒಂದು 45 ಪುಟಗಳ ಒಂದು ಪುಸ್ತಕವನ್ನು ಬರೆದು ಅದನ್ನು ಇಲ್ಲಿ ಹಂಪಿಯ ಆ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿರುವಂಥದ್ದನ್ನು ಸಹಿತ ನಾವು ನೋಡ್ಬೋದು. ಅದರಲ್ಲಿ ಅನೇಕ ವಿಚಾರಗಳನ್ನು ಸಹಿತ ಅಲ್ಲಿ ಹೇಳಿದ್ದಾರೆ. ನಾನು ಈ ಕಾರ್ಯಕ್ರಮ ಇದ್ದ ಪ್ರಯುಕ್ತ ನಾನು ಈ ಪುಸ್ತಕವನ್ನು ಬಹಳ ಕಡಿಮೆ ದಿನದಲ್ಲಿ, ಕಡಿಮೆ ಅವಧಿಯಲ್ಲಿ ಇದನ್ನು ನಾನು ಸಿದ್ಧಪಡಿಸಿದ್ದೇನೆ. ಹೀಗಾಗಿ 1 ತಿಂಗಳ ಅವಧಿಯಲ್ಲಿ ನಾನು ಇದನ್ನು ಸಿದ್ಧಪಡಿಸಿದ್ದೇನಂತ ಅವರು ಅಲ್ಲಿ ತಮ್ಮ ಸ್ವವಿಷಯದಲ್ಲಿ ಹೇಳಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅನೇಕ ಪುಸ್ತಕಗಳು ಆ ಕಾಲಕ್ಕೆ ಬರ್ತಾಯಿದ್ವು. ಆ ಒಂದು ಎಲ್ಲ ಕೃತಿಗಳನ್ನು ಬಳಸಿಕೊಂಡು ಅವರು ಈ ಒಂದು ಚಿಕ್ಕ ಪುಸ್ತಕವನ್ನು 1936ರಲ್ಲಿ ಪ್ರಕಟ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಹನುಮಂತಯ್ಯನವರು ಕುರುಬರ ಚರಿತ್ರೆ, ವಿಜಯನಗರ ಸಾಮ್ರಾಜ್ಯ ಚರಿತ್ರೆ ಈ ಗ್ರಂಥಗಳ ಜೊತೆಗೆ ಇನ್ನೊಂದು ಮಹತ್ವದ ಒಂದು ಕೃತಿಯನ್ನು 1962ರಲ್ಲಿ ಅವರು ಪ್ರಕಟ ಮಾಡ್ತಾರೆ. ಭೋಜರಾಜ್ ಕಾಳಿದಾಸ ಚರಿತ್ರೆ ಅನ್ನುವಂಥ ಒಂದು ಗ್ರಂಥ, ಸುಮಾರು ಒಂದು 400 ಪುಟಗಳ ವ್ಯಾಪ್ತಿಯಲ್ಲಿ ಇದನ್ನು ಬರೆದಿದ್ದಾರೆ. ಕಾಳಿದಾಸರ ಒಂದು ಜೀವನ ಚರಿತ್ರೆ,
ಅವರ ಊರು, ಅವರ ಏನು ಬರೆದಿರ್ತಕ್ಕಂಥ ಕೃತಿಗಳು ಯಾವ್ಯಾವು, ಆಮೇಲೆ ಆತ ಏನೇನು ಕೆಲಸ ಮಾಡಿದ್ದಾನೆ ಅನ್ನೋದರ ಬಗ್ಗೆ ಮತ್ತು ಆತನ ಕೃತಿಗಳು ಏನೇನು ಹೇಳ್ತವೆ ಅನ್ನುವಂಥದ್ರ ಬಗ್ಗೆಯೂ ಸಹಿತ ಹೇಳಿದ್ದಾನೆ. ಇದ್ರ ಜೊತೆಗೆ ಭೋಜರಾಜನ ಬಗ್ಗೆಯೂ ಸಹಿತ ಇಲ್ಲಿ ಅನೇಕ ಸಂಗತಿಗಳನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಇದಲ್ಲದೆ ಭೋಜರಾಜನ ಕಾಲದ ಕೆಲವು ಕಥೆಗಳನ್ನು ಈ ಒಂದು ಕೃತಿಯಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗಾಗಿ ಕುಂಬಾರ ಕುವರಿಯ ಕಥೆ ಅನ್ನುವಂಥದ್ದು, ಕಾಳಿದಾಸನ ಔದಾರ್ಯದ ಕಥೆಗಳು ಅನ್ನುವಂಥದ್ದು, ಬಡ ಬ್ರಾಹ್ಮಣನಿಗೆ ಬಹುಮಾನ ಕೊಡಿಸಿದ ಕಥೆ ಅನ್ನುವಂಥದ್ದು, ಒಬ್ಬ ಪತಿವ್ರತೆಯ ಕಥೆ, ಹೀಗೆ ಅನೇಕ ನೀತಿಪರವಾದಂಥ ಕಥೆಗಳನ್ನು ಇಲ್ಲಿ ಅವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ನೋಡ್ಬೋದು. ಆಮೇಲೆ ಭೋಜರಾಜನ ಒಂದು ಗುಣಗಾನ ಯಾವ್ಯಾವ ರೀತಿಯಾಗಿ ಬಂದಿದೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಜನರು ಹೇಳಿದ್ದಾರೆ ಅನ್ನುವಂಥದ್ದು, ಕಾಳಿದಾಸನ ಮೇಲೆ ಬಂದಿರತಕ್ಕಂಥ ಪ್ರಶಂಸೆಗಳು, ಇದರ ಜೊತೆಗೆ ಕನಕದಾಸರ ಮೇಲೆ ಬಂದಿರತಕ್ಕಂಥ ಕೆಲವು ಪ್ರಶಂಸೆಗಳ ಬಗ್ಗೆಯೂ ಸಹಿತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ಬೋದು. ಅಲ್ಲದೆ ಈ ಒಂದು ಕಂಬಳಿ ನೇಕಾರಿಕೆ ಬಗ್ಗೆ, ಉಣ್ಣೆಯ ಬಗ್ಗೆ ಮತ್ತು ಅದನ್ನು ನೇಯುವ ಅಥವಾ ನೇಕಾರಿಕೆ ಮಾಡುವಂಥ ಕಲೆಯ ಬಗ್ಗೆ ಅನೇಕ ಸಂಗತಿಗಳನ್ನು ನಮಗೆ ಮೊದಲ ಬಾರಿಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ವೇದಗಳಲ್ಲಿ ಈ ಕಂಬಳಿ ನೇಕಾರಿಕೆ ಏನೇನಿತ್ತು ಅನ್ನುವಂಥದ್ದನ್ನು ಸಹಿತ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಋಗ್ವೇದ ಕಾಲದಲ್ಲಿ ಏನೇನು ಈ ಕಂಬಳಿ ನೇಯುವುದರ ಬಗ್ಗೆ ಕಲೆ ಇತ್ತು ಅನ್ನುವಂಥದ್ದನ್ನು ಸಹಿತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಸಾಮಾಜಿಕ ಕಾಳಜಿ ಬಗ್ಗೆ ಸ್ವಲ್ಪ ಓಕೆ, ಅದು ಭಾಳ ಮುಖ್ಯವಾದಂಥ ಒಂದು ಕೆಲಸ, ಒಳ್ಳೆಯ ಒಂದು ಪ್ರಶ್ನೆ. ಯಾಕಂತಂದರೆ ಹನುಮಂತಯ್ಯನವರು ಕೇವಲ ಸಂಶೋಧಕರಾಗಿ ಶಿಕ್ಷಕರಾಗಿ ಕೆಲಸ ಮಾಡ್ಬೋದಿತ್ತು. ಅದರ ಜೊತೆಗೆ ಸಾರ್ವಜನಿಕವಾದಂಥ ಸಾಮಾಜಿಕವಾದಂಥ ಅನೇಕ ಕೆಲಸಗಳನ್ನು ಸಹಿತ ಮಾಡುವಲ್ಲಿ ಅವರ ಒಂದು ಸೇವೆ ಅತ್ಯಂತ ಗಮನಾರ್ಹವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಒಂದು ಕಟ್ಟಡದ ಸ್ಥಾಪನೆಯಲ್ಲಿ, ಕಟ್ಟಡವನ್ನು ಕಟ್ಟುವಲ್ಲಿ ಮತ್ತು ಅದಕ್ಕೆ ಅನುದಾನವನ್ನು ಸಂಗ್ರಹಿಸುವಲ್ಲಿ ಹನುಮಂತಯ್ಯನವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಹೇಳಿದೆ, ಅವರು ಕುರುಬರ ಸಂಘದ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಬೇಕಾದ್ರೆ ಅವರು 200 ಪ್ರತಿಗಳನ್ನು, ಕುರುಬರ ಚರಿತ್ರೆ ಗ್ರಂಥದ 200 ಪ್ರತಿಗಳನ್ನು ಕೊಟ್ಟು ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣವನ್ನು ಸಂಘಕ್ಕೆ ನೀವು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಪತ್ರವನ್ನು ಸಹಿತ ಅವರು ಸಂಘಕ್ಕೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಲ್ಲಿ ಅವಕಾಶ ಮಾಡಿಕೊಡುವಂಥದ್ದು ಮತ್ತು ಕುರುಬರ ಸಂಘದ ಒಂದು ಅಡಿಯಲ್ಲಿ ಹಾಸ್ಟೆಲನ್ನು ಸ್ಥಾಪನೆ ಮಾಡುವಂಥ ಒಂದು ಇದಕ್ಕೂ ಸಹಿತ ಅವರು ಮುಂದಾಗ್ತಾರೆ. ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಅನೇಕ ಮುಖಂಡರಿಗೆ ವಿದ್ಯೆಯ ಬಗ್ಗೆ, ಶಿಕ್ಷಣದ ಬಗ್ಗೆ, ನಮ್ಮ ಬೇರೆ ಬೇರೆ ಭಾಗಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ. ಹೀಗಾಗಿ ಅವರಿಗೆ ಒಂದು ನೀವು ಹಾಸ್ಟೆಲನ್ನು ಪ್ರಾರಂಭ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಕೊಡ್ತಾರೆ. ಆ ಮನವಿಗೆ ಸ್ಪಂದಿಸಿದಂಥ ಸಂಘದ ಅನೇಕ ಹಿರಿಯರು ಹನುಮಂತಯ್ಯನವರ ಒಂದು ಮನವಿಯನ್ನು ಪುರಸ್ಕರಿಸಿ ಕುರುಬರ ಸಂಘದಲ್ಲಿಯೇ ಕೆಳಗಿನ ಒಂದು ಕಟ್ಟಡದಲ್ಲಿ ಅವರು ಕುರುಬರ ಹಾಸ್ಟೆಲನ್ನು ಸಹಿತ ಪ್ರಾರಂಭ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದು ಈಗಲೂ ಸಹಿತ ಚಾಚು ತಪ್ಪದೆ ಆ ಹಾಸ್ಟೆಲ್ ನಡೆದುಕೊಂಡು ಬರ್ತಾ ಇರೋದನ್ನು ನಾವು ನೋಡ್ಬೋದು. ಮತ್ತು ಅದನ್ನು ವಿಸ್ತಾರವಾಗಿ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿಯೂ ಸಹಿತ ಕುರುಬರ ಹಾಸ್ಟೆಲ್ ಇರುವಂಥದ್ದನ್ನು ಸಹಿತ ನಾವು ಗಮನಿಸ್ಬೋದು. ಇದರ ಜೊತೆಗೆ ಅವರು ಅನೇಕ ಭರತ ಪುತ್ರ ಅನ್ನುವಂಥ ಒಂದು ಪತ್ರಿಕೆಯ ಒಂದು ಸಂಪಾದಕರಾಗಿಯೂ ಸಹಿತ ಅವರು ಕೆಲಸ ಮಾಡಿದ್ದಾರೆ. ಅಲ್ಲದೆ ಈ ಹಳ್ಳಿಯಿಂದ ಬಂದಿರತಕ್ಕಂಥ ಅನೇಕ ಗ್ರಾಮೀಣ ಜನರಿಗೆ ಈ ಕಾಗದ ಪತ್ರಗಳನ್ನು ಬರೆದು ಕೊಡುವಂಥದ್ದು ಅಥವಾ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಅಥವಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಏನು ಖರೀದಿ ಕಾಗದ ಮಾಡಿಸ್ಕೊಳ್ತಾ ಇದ್ರಲ್ಲ ಜನರು, ಅವರಿಗೆ ಆ ಖರೀದಿ ಪತ್ರವನ್ನು ಬರೆದು ಕೊಡುವಂಥದ್ದು ಅಥವಾ ಅದನ್ನು ತಿದ್ದುಕೊಡುವಂಥ ಒಂದು ಕೆಲಸವನ್ನು ಸಹಿತ ಹನುಮಂತಯ್ಯನವರು ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಇದಲ್ಲದೆ ಅವರಿಗೆ ಎಷ್ಟೊಂದು ಇತಿಹಾಸದ ಬಗ್ಗೆ, ಚರಿತ್ರೆ ಬಗ್ಗೆ ಪ್ರಜ್ಞೆ ಇತ್ತು, ಕಾಳಜಿ ಇತ್ತು ಅನ್ನಲಿಕ್ಕೆ ಅವರಿಗೆ ಇರೋದು ಒಬ್ಬನೇ ಮಗ. ಅವರ ಮಗನಿಗೆ 6-7 ಜನ ಮಕ್ಕಳು. ಅವರು ಏನು ಮಾಡ್ತಾರಂತಂದ್ರೆ ಆ ಎಲ್ಲ ಮಕ್ಕಳಿಗೂ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಗಿ ಹೋಗಿರ್ತಕ್ಕಂಥ ಅನೇಕ ರಾಜರ ಹೆಸರುಗಳನ್ನು ಇಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಹರಿಹರ, ಬುಕ್ಕರಾಯ, ಪ್ರೌಢದೇವರಾಯ, ಕೃಷ್ಣದೇವರಾಯ ಅಂಥೇಳಿ ಅವರ ಮೊಮ್ಮಕ್ಕಳಿಗೆ ಹೆಸರನ್ನು ಇಟ್ಟಿರುವಂಥದ್ದನ್ನು ನೋಡಿದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ,
ಅಥವಾ ನಮ್ಮ ಇತಿಹಾಸದ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅನ್ನುವಂಥದ್ದು ಸಹಿತ ನಮಗೆ ಇದರಿಂದ ಗೊತ್ತಾಗ್ತದೆ. ಇವತ್ತು ಆ ಮೊಮ್ಮಕ್ಕಳು ಸಹಿತ ಅವರ ಅಜ್ಜ ಅಥವಾ ಅವರ ತಾತ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿಯೇ ಮುನ್ನಡೆಯುತ್ತಿರುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಹರಿಹರ ಅಂತಕ್ಕಂಥವರು ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿ ಅವರು ಇವತ್ತು ಸೇವೆಯನ್ನು ಮಾಡ್ತಾ ಇರೋದಿರ್ಬೋದು. ಆಮೇಲೆ ವಿಶ್ವನಾಥ್ ಅಂತಕ್ಕಂಥವರು ಬೇರೆ ಬೇರೆ ಸಾರ್ವಜನಿಕ ಕೆಲಸಗಳಲ್ಲಿ ಕೆಲಸ ಮಾಡುವಂಥ ಒಂದು ಇದರಲ್ಲಿದ್ದಾರೆ. ಹೀಗಾಗಿ ಹನುಮಂತಯ್ಯನವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅವರ ತಂದೆಯವರಾಗಲಿ ಅವರ ನಂತರದಲ್ಲಿ ಅವರ ಮೊಮ್ಮಕ್ಕಳು ಮುನ್ನಡೀತಾ ಇರೋದು ಅತ್ಯಂತ ಒಂದು ಸಂತಸದ ಸಂಗತಿ ಅಂತ ಹೇಳ್ಬೋದು.